ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ತಾನೇ ರಾಜ್ಯ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಸರ್ಕಾರದ CM ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಘೋಷಣೆಯನ್ನು ಮಾಡಿರೋ ಅಂಥದ್ದು. ನಮ್ಮ ಮಹಿಳೆಯರಿಗಂತೂ ಒಂದು ಆಸೆ ಇರುತ್ತೆ, ಬಜೆಟ್ ಘೋಷಣೆ ಮಾಡಿದ್ದಾರೆ ಅಲ್ವಾ, ಗೃಹಲಕ್ಷ್ಮಿ ಇವಾಗ ಏನು 2,000 ಕೊಡ್ತಿದ್ದಾರೆ ಅದನ್ನೇನಾದರೂ ಜಾಸ್ತಿ ಮಾಡಿದಾರಾ ಅನ್ನೋವಂಥದ್ರ ಕುರಿತಾಗಿ ಕೂಡ ಕುತೂಹಲ ಇರುತ್ತೆ. ಸೊ ಜಾಸ್ತಿ ಮಾಡಿದಾರಾ ಅದನ್ನು ಕೂಡ ತಿಳಿಸ್ತೀನಿ. ಮತ್ತು ಇನ್ನೂ ಕೆಲವೊಬ್ಬರಿಗೆ 1,000 ಹಣ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಅದು ಯಾರಿಗೆ ಅಂತ ಕೂಡ ತಿಳಿಸ್ಕೊಡ್ತೇನೆ. ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋಂಥದ್ದು ಕೂಡ ತಿಳಿಸ್ಕೊಡ್ತೇನೆ ಇದೇ ಒಂದು ವಿಡಿಯೋದೊಳಗಡೆ. ಹಾಗಾಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, 16ನೆಯ ಬಾರಿಗೆ CM ಸಿದ್ದರಾಮಯ್ಯ ಸರ್ ಅವರು ಬಜೆಟ್ ಘೋಷಣೆಯನ್ನು ಮಾಡಿರೋ ಅಂಥದ್ದು. ಈ ಮೊದಲಿಗೆ ಏನು ಬಜೆಟ್ ಘೋಷಣೆ ಮಾಡಿದ್ರು ಅಲ್ವಾ, ಅದಕ್ಕಿಂತ ಹೆಚ್ಚು ಇವಾಗ 5 ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದ್ದಾವೆ ಅಲ್ವಾ ಅದಕ್ಕೋಸ್ಕರ ಎತ್ತಿಟ್ಟಿರೋ ಅಂಥದ್ದು. ಅಂದರೆ ಸುಮಾರು 60,000 ಕೋಟಿಯಿಂದ ಹಿಡಿದು 65,000 ಕೋಟಿವರೆಗೂ ಕೂಡ ಈ 5 ಯೋಜನೆಗಳು ಏನಿದ್ದಾವೆ ಅಲ್ವಾ, ಗ್ಯಾರಂಟಿಗಳು, ಅವಕ್ಕೋಸ್ಕರನೇ ಎತ್ತಿಟ್ಟಿರೋ ಅಂಥದ್ದು. 5 ವರ್ಷ ಕೂಡ ನಾವು ಕೊಟ್ಟೇ ಕೊಡ್ತೀವಿ, ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ 5 ವರ್ಷದ ಒಳಗಡೆ ಅಂತ ಹೇಳ್ತಾ ಇರೋವಂಥದ್ದು. ಸೊ ಯಾರೂ ಕೂಡ ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಧ್ಯೆ ಎಲ್ಲಾದರೂ ನಿಲ್ಲುತ್ತಾ ಇಲ್ವಾ ಅಂತ. ನಾನು 1,000 ರೂಪಾಯಿ ಇಂಥವರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಅದು ಯಾರಿಗೆ ಅಂತ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಂತೂ ಒಂದು 2-3 ತಿಂಗಳುಗಳಿಂದ ತುಂಬಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ನಮ್ಮ ಸಂಬಳವನ್ನು ಹೆಚ್ಚು ಮಾಡಿ ಅಂತ. ಹಾಗಾಗಿ ಇವಾಗ 1,000 ರೂಪಾಯಿ ಹೆಚ್ಚಿಗೆಯನ್ನು ಮಾಡಿದ್ದಾರೆ. ಮತ್ತು ಬಿಸಿಯೂಟ ಯಾರು ಮಾಡ್ತಾ ಇದ್ರು ಅಲ್ವಾ ಸ್ಕೂಲ್ಗಳಲ್ಲಿ, ಇಂಥವ್ರಿಗೂ ಕೂಡ ಗೌರವಧನವಾಗಿ 1,000 ರೂಪಾಯಿಗಳು ಹೆಚ್ಚಳ ಆಗಿರೋ ಅಂಥದ್ದು. ಇನ್ನು 17ನೆಯ ಕಂತಿನ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹಣ ಅಂತಂದರೆ ಇನ್ನೇನು 1 ವಾರದೊಳಗಡೆನೆ 17ನೆಯ ಕಂತಿನ ಹಣ ಕೂಡ ಬರುತ್ತೆ ಅಂತ ಮಾಹಿತಿಗಳು ಸಿಗ್ತಾ ಇರೋವಂಥದ್ದು. ಅದನ್ನು ಬಿಟ್ಟರೆ ನಾನು ಹೇಳಿದೆ, ಮಹಿಳೆಯರಿಗೆ ಒಂದು ಸ್ವಲ್ಪ ಆಸೆ ಇರುತ್ತೆ ಅಲ್ವಾ, 2,000 ಏನು ಕೊಟ್ಟಿರ್ತಿದ್ದಾರೆ ಅದನ್ನು 3,000 ಏನಾದರೂ ಮಾಡ್ತಾರ, 1,000 ಜಾಸ್ತಿ ಮಾಡಿಕೊಂಡು ಅಂತಂದರೆ ಆ ಥರ ಹೇಳ್ಕೊಳ್ಳೋದು ಅಥವಾ ಕೇಳೋದು ಕೂಡ ತಪ್ಪು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಎಷ್ಟೋ ಕಷ್ಟಗಳ ಮಧ್ಯೆ ಕೂಡ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ, ಒಬ್ರಿಗಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಕೊಡ್ತಾ ಇರೋವಂಥದ್ದು ಅಲ್ವಾ. ಹಾಗಾಗಿ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೆ ಏನು ಮಾಡ್ತಾರೆ ಅಂತಂದರೆ ಮುಂಚೆ ಈ ಕೆಲವೊಂದು ತಿಂಗಳುಗಳು ಏನಾಗಿತ್ತು ಅಂತಂದರೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋವಂಥದ್ದು ಲೇಟ್ ಆಗ್ತಾ ಇತ್ತು. ಆದರೆ ಇವಾಗ ಹಂಗಲ್ಲ, 3 ತಿಂಗಳದ್ದು ಕೂಡ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಬೇಗನೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಿರೋವಂಥದ್ದು. ಸೊ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿಗಳು ಸಿಗ್ತಾ ಇರೋವಂಥದ್ದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.